ಹೊನ್ನವರ ತಾಲೂಕಿನ ಹೊಸಪಟ್ಟಣ ಗ್ರಾಮದಲ್ಲಿ ಅಸಮರ್ಪಕ ವಿದ್ಯುತ್ ಪೂರೈಕೆ ಹಾಗೂ ಬೀದಿ ದೀಪದ ಸಮಸ್ಯೆಯ ಕುರಿತು ಅಲ್ಲಿನ ಗ್ರಾಮಸ್ಥರು ಸಹಾಯಕ ಕಾರ್ಯನಿರ್ವಾಹಕರಲ್ಲಿ ಮನವಿ ಮಾಡಿದ್ದಾರೆ. ಕಳೆದ 1 ತಿಂಗಳಿನಿಂದ ತಾಲೂಕಿನ ಹೊಸಪಟ್ಟಣ ಗ್ರಾಮದಲ್ಲಿ ಅಸಮರ್ಪಕ ವಿದ್ಯುತ್ ಪೂರೈಕೆಯಾಗುತ್ತಿದೆ. ಈ ಊರಿನ ಮನೆಗಳಿಗೆ ಫೇಸ್ ಮತ್ತು ನ್ಯೂಟ್ರಲ್ನಲ್ಲಿ ವಿದ್ಯುತ್ ಪೂರೈಕೆಯಾಗುತ್ತಿದ್ದು ಹಲವಾರು ಮನೆಗಳಲ್ಲಿ ವಿದ್ಯುತ್ ಉಪಕರಣಗಳು ಹಾಳಾಗಿದೆ. ಇನ್ನು ವಿದ್ಯುತ್ ಪೂರೈಕೆಯೂ ಸಹ ಸರಿಯಾಗಿ ಆಗ್ತಿಲ್ಲ. ಹೆಸ್ಕಾಂಗೆ ಇಲ್ಲಿನ ಗ್ರಾಮಸ್ಥರು ಫೋನ್ ಕರೆ ಮಾಡಿ ದೂರು ನೀಡಿದ್ರೂ ಅವರಿಂದ ಯಾವುದೇ ಸ್ಪಂದನೆ ಸಿಗ್ತಿಲ್ಲ. ಮುಂದಿನ ದಿನದಲ್ಲಿ ಅನಾಹುತ ಆಗಿದ್ದಲ್ಲಿ ಹೆಸ್ಕಾಂನವರೇ ಹೊಣೆಗಾರರಾಗುತ್ತಾರೆ ಎಂದು ಹೊಸಪಟ್ಟಣ ಗ್ರಾಮಸ್ಥರು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ಉಪದ್ರ ಆಗ್ತಿದೆ, ನಿಮ್ಮಿಂದ ನ್ಯಾಯ ಸಿಗ್ತದೆ ಸರ್ ಒಂದು ಭರವಸೆ ಮೇಲೆ ಬಂದಾಗ ಶಾಸಕರ ರೆಡ್ಡಿಗೆ ನಾವು ಹಲವು ಬಾರಿ ನಾವು ಅವ್ರಿಗೆ ಕಂಪ್ಲೇಂಟ್ ಮಾಡಾಗಿದೆ. ಅವ್ರು ಯಾವುದೋ ಒಂದು ಆಕ್ಷನ್ ತಗೋತಾ ಇದ್ದಾರೆ. ನಿಮ್ಮಿಂದ ಒಂದೇ ಒಂದು ನ್ಯಾಯ ಸಿಗ್ತದೆ ಭರವಸೆ ಇದೆ ನಮಗೆ. ನೀವು ಲೈನ್ ಮೇಲೆ ಒಂದು ಚೇಂಜ್ ಮಾಡಿಸ್ಕೊಡಿ. ಮತ್ತೆ ನಮಗೆ ಕರೆಂಟಿನ ಒಂದು ವ್ಯವಸ್ಥೆ ಬಳಕೂರು ಲೈನ್ ಒಂದು ಡಿಸ್ಕನೆಕ್ಟ್ ಮಾಡಿ ಬೇರೆ ಲೈನ್ ಅವ್ರು ನಮ್ಮ ಮಾಡ್ಕೊಡಿ. ಯಾವಾಗ ಕೇಳಿದ್ರು ಬಳಕೂರು ಲೈನ್ ಫಾಲ್ಟ್ ಅಂತಾರೆ. ಅಕ್ಕಪಕ್ಕದಲ್ಲಿ ಕರೆಂಟ್ ಇರ್ತದೆ, ಹಾಸ್ಪಿಟಲ್ ಕೇಳಿದ್ರೆ ಬಳಕೂರು ಲೈನ್ ಫಾಲ್ಟ್ ಅಂತಾರೆ. ಈ ಸಮಸ್ಯೆ ಬಹಳ ದಿವಸದಿಂದ ಆಗ್ತಾ ಇದೆ. ಮತ್ತೊಂದು ಪರಿಹಾರ ಅಂತ ಹೇಳಿದ್ರೆ ಕಡೆ ಲೋಡ್ ಜಾಸ್ತಿ ಇಲ್ಲದೆ ಇದ್ರೆ ನಾವು ಈ ಲೈನ್ ಲಿಂಕ್ ಮಾಡಬಹುದು. ಅದಲ್ಲದೆ ಇದ್ರೆ ನೀವು ಲೈನ್ ತಗೊಂಡೋಗ್ಲಿಕ್ಕೆ ಮತ್ತೆ ಜಾಗ ಬೇಕಾಗುತ್ತೆ. ಈ ಲಿಂಕ್ ಇದು ಕೊಡುದಿಲ್ಲ, ಅದಂತೂ ಕಷ್ಟ ಅಂತ ಕಾಣ್ತದೆ. ಅಲ್ಲ ಸರ್, 5 ನಿಮಿಷಕ್ಕೂ ಮತ್ತೆ ಅವ್ರು ಎಲ್ಸಿ ತಗೊಂತ ಇರ್ತಾರೆ. ಅಲ್ಲ, ಕೆಲವು ಸರಿ ಎಲ್ಸಿ ತಗೊಳ್ಳೇಬೇಕಾಗ್ತದೆ. ಅಲ್ಲ, ಒಂದು ಕೇಳಿದ್ರು ಮೇನ್ ಲೈನ್ ಫಾಲ್ಟ್. ಸ್ಪೆಷಲಿ ಮಳೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲ, ಬೇಸಿಗೆ ಅಲ್ಲ, ಏಪ್ರಿಲ್ ಮೇ ನಾದಗೇರಿ ಅಪ್ತೋಟದಲ್ಲಿ ಕರೆಂಟ್ ಇರ್ತದೆ, ಮೇನ್ ಲೈನ್ ಫಾಲ್ಟ್ ಅಂತ. ಒಂದು ತಾಸಿಗೆ ಒಂದು ಇಂಟರ್ಸೆಪ್ಟಿ ಕರೆಂಟ್ ಬರುತ್ತೆ. ಅದೆಂತ ಸಮಸ್ಯೆ ಅಂತ ಗೊತ್ತಿಲ್ಲ. ನೋಡು, ನಾನು ಅದ್ರ ಬಗ್ಗೆ ಸ್ವಲ್ಪ ಕೇಳ್ತೇನೆ. ಮನವಿಯನ್ನ ಹೆಸ್ಕಾಂ ಅಧಿಕಾರಿ ಶಂಕರ್ ಗೌಡರು ಸ್ವೀಕರಿಸಿದ್ರು. ಬೀದಿ ದೀಪಗಳನ್ನ ಸರಿಪಡಿಸುವಂತೆ ಕಾಸರಗೋಡು ಗ್ರಾಮ ಪಂಚಾಯತ್ ಭೇಟಿ ನೀಡಿ ಮನವಿ ನೀಡಿದ್ರು. ಈ ಸಂದರ್ಭದಲ್ಲಿ ಹೊಸಪಟ್ಟಣದ ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮಸ್ಥರು, ಊರಿನ ನಾಗರಿಕರು ಹಾಜರಿದ್ದರು. ಉತ್ತರ ಕನ್ನಡ ವಿಷಯ ಹೊಸಪಟ್ಟಣ ಗ್ರಾಮದಲ್ಲಿ ಅಸಮರ್ಪಕ ವಿದ್ಯುತ್ ಪೂರೈಕೆ ಹಾಗೂ ಬೀದಿ ದೀಪ ಸಮಸ್ಯೆ ಕುರಿತು ಮಾನ್ಯರೇ, ಈ ಮೇಲಿನ ವಿಷಯದ ಕುರಿತು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ಊರಿನಲ್ಲಿ ಕಳೆದ 1 ತಿಂಗಳಿನಿಂದ ಬೇಸು ಮತ್ತು ನ್ಯೂಟ್ರಲ್ ಎರಡರಲ್ಲೂ ವಿದ್ಯುತ್ ಪೂರೈಕೆ ಆಗುತ್ತಿದ್ದು ಈಗಾಗಲೇ ಹಲವಾರು ಮನೆಯವರ ವಿದ್ಯುತ್ ಉಪಕರಣಗಳು ಹಾಳಾಗಿದ್ದು ಹಾಗೂ ವಿದ್ಯುತ್ ಸಂಪರ್ಕವು ಸರಿಯಾಗಿ ಪೂರೈಕೆ ಆಗುತ್ತಿಲ್ಲ. ಈ ಕುರಿತು ನಮ್ಮ ಊರಿನ ಜನಸಾಮಾನ್ಯರು ಹಲವು ಬಾರಿ ಫೋನ್ ಮೂಲಕ ಈ ಇಲಾಖೆಗೆ ದೂರು ನೀಡಿರುತ್ತಾರೆ. ಆದರೆ ಈ ಕುರಿತು ತಮ್ಮ ಇಲಾಖೆಯಿಂದ ಸರಿಯಾದ ಸ್ಪಂದನೆ ಇನ್ನೂ ದೊರೆತಿಲ್ಲ. ಮುಂದಿನ ವಿದ್ಯುತ್ ಅನಾಹುತ ಆದಲ್ಲಿ ತಮ್ಮ ಇಲಾಖೆಯಿಂದ ಜವಾಬ್ದಾರಿಯಾಗಿರುತ್ತದೆ. ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುವೆ. ಅದರಂತೆ ನಮ್ಮ ಊರಿನ ಬೀದಿ ದೀಪವನ್ನು ಸರಿಪಡಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿದ್ದೇನೆ ಎನ್ನುವ ಅನಾಮಿಕನ ಹೇಳಿಕೆ ಸತ್ಯಕ್ಕೆ ದೂರವಾಗಿದ್ದು ಆತನ ವಿರುದ್ಧ ತಕ್ಷಣವೇ ಪ್ರಕರಣ ದಾಖಲಿಸಿ 2ನೇ ಹಂತದ ತನಿಖೆ ನಡೆಸಬೇಕೆಂದು ರಾಜ್ಯ ಸನಾತನ ಧರ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಗಜೇಂದ್ರ ನಾಯ್ಕ್ ಆಗ್ರಹಿಸಿದ್ರು. ಕರ್ವರ್ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಿಂದೂ ಧರ್ಮೀಯರ ಶ್ರದ್ಧಾ ಕೇಂದ್ರವಾಗಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರು ಕೆಡಿಸಲು ಷಡ್ಯಂತ್ರ ನಡೆಯುತ್ತಿದೆ. ಸನಾತನ ಪರಂಪರೆಯನ್ನ ನಾಶ ಮಾಡಲು ಮುಸುಕುದಾರಿಯನ್ನ ಮುಂದೆ ತರಲಾಗಿದೆ. ಬುರುಡೆ ಪ್ರಕರಣದಲ್ಲಿ ಆತ ನೀಡಿರುವ ಹೇಳಿಕೆಗಳು ನಿಜಕ್ಕೂ ಆಧಾರರಹಿತ. ಹೀಗಾಗಿ ಸರ್ಕಾರವು ದೂರುದಾರನ ವಿರುದ್ಧ ಪ್ರಕರಣ ದಾಖಲಿಸಿ ವಿಶೇಷ ತನಿಖಾ ತಂಡದಿಂದ 2ನೇ ಹಂತದ ತನಿಖೆ ತಕ್ಷಣ ಪ್ರಾರಂಭಿಸಬೇಕು ಎಂದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮಸ್ಥಳದ ಮೇಲೆ ಸುಳ್ಳು ಆಪಾದನೆ ಮಾಡಲಾಗುತ್ತಿದೆ. ಇದರಿಂದ ಬಹುಸಂಖ್ಯಾತ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ. ಈ ಅಪರಾಧದ ಗಂಭೀರತೆಯನ್ನ ಸರ್ಕಾರ ಅರಿತು ಆರೋಪಿಯನ್ನ ತಕ್ಷಣ ಬಂಧಿಸಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ರಾಜ್ಯವ್ಯಾಪಿ ಪ್ರತಿಭಟನೆಗೆ ವೇದಿಕೆ ಮುಂದಾಗಬೇಕಾಗುತ್ತದೆ. ಈ ಕುರಿತು ಜಿಲ್ಲಾಧಿಕಾರಿ ಮುಖಾಂತರ ಗೃಹ ಸಚಿವರು ಹಾಗೂ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಹಿಂದಿನ 100 ವರ್ಷಗಳಿಂದ ನಮ್ಮ ಈ ಭಾಗದಲ್ಲಿ ದಕ್ಷಿಣ ಕನ್ನಡಿಯಾಗಿ ಶ್ರೀ ಮಂಜುನಾಥೇಶ್ವರ ಸ್ವಾಮಿಯನ್ನು ನಮ್ಮ ಇಲ್ಲಿ ಜನರು ನಂಬಿದ್ದಾರೆ. ಏನೂ ತೊಂದರೆ ಆದರೂ ಕೂಡ ಈ ಧರ್ಮಸ್ಥಳಕ್ಕೆ ಒಂದು ಹರಿಕೆಯನ್ನು ಹೊಂದಿ ಜೀವನದಲ್ಲಿ ಒಮ್ಮೆ ಆದರೂ ಅಲ್ಲಿ ಹೋಗಿ ಬರುವಾಗ ಅಷ್ಟು ಒಂದು ಪೂಜ್ಯ ಭಾವನೆಯಿಂದ ನಾವು ಇಲ್ಲಿ ಬದುಕಿದ್ದೇವೆ. ನಾವು ಸನಾತನಿಯರ ಒಂದು ಶ್ರದ್ಧಾ ಕೇಂದ್ರವಾದ ಇಂತಹ ಒಂದು ಧರ್ಮಸ್ಥಳಕ್ಕೆ ಒಂದು ಷಡ್ಯಂತ್ರದ ಮೂಲಕ, ಒಂದು ಕುತಂತ್ರದ ಮೂಲಕ ಆ ಶ್ರದ್ಧಾ ಕೇಂದ್ರವನ್ನು ಹೆಸರನ್ನು ಹಾಳು ಮಾಡಲಿಕ್ಕೆ ಈ ಹಿಂದೆ ಅನೇಕ ವರ್ಷಗಳಿಂದ ಕುತಂತ್ರ ನಡೀತಾ ಇದೆ. ಆದರೆ ಈ ಸದ್ಯ ಒಬ್ಬ ಮುಸುಕದಾರಿಯ ಹೇಳಿಕೆ ಅಂದರೆ ಆ ಧರ್ಮಸ್ಥಳದಲ್ಲಿ 100 ಬಲಿಗಳು ನಡೆದು ಆ ಶವಗಳನ್ನು ಅಲ್ಲಿ ಹೂತಿದ್ದಾರೆ. ತಾನು ಸ್ವತಃ ಕೈಯಿಂದಲೂ ಹೂತಿದ್ದೇನೆ,
ಇಂತಹ ಹೇಳಿಕೆಗಳು ಎಷ್ಟು ಸಮಂಜಸ, ಯಾವ ತರಹದ ಘೋರ ಅಪರಾಧ ಈ ಕ್ಷೇತ್ರಕ್ಕೆ. ಶ್ರೀ ಧರ್ಮಸ್ಥಳದಲ್ಲಿ ಮಾನ್ಯ ಅದರ ಆಡಳಿತಾಧಿಕಾರಿಯಾಗಿದ್ದ ನಿರಂಜನ ಹೆಗಡೆಯವರು ಅವರ ಧರ್ಮಸ್ಥಳದ ದೇವಾಲಯ ಅಷ್ಟೇ ಅಲ್ಲ, ಈ ಸಮೀಪದ ಸಾವಿರಾರು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕಾಗಿ ಈ ಹಣವನ್ನು ಈ ಧರ್ಮಕ್ಕಾಗಿ ವಿನಿಯೋಗಿಸ್ತಾ ಇದ್ದಾರೆ. ಇಂತಹ ಒಂದು ಪುಣ್ಯಕ್ಷೇತ್ರಕ್ಕೆ ಈ ತರ ಒಂದು ದುರಂತದ ಒಂದು ಹೆಸರು ಕೇಳಿಬಂದು ಈ ನಮ್ಮ ಸನಾತನ ಮನೋಧರ್ಮಕ್ಕೆ, ಮನೋಭಾವಕ್ಕೆ, ಸನಾತನ ಶ್ರದ್ಧೆಗೆ, ಭಕ್ತಿಗೆ ಅತ್ಯಂತ ಧಕ್ಕೆಯನ್ನು ಉಂಟು ಮಾಡಿದೆ. ಅದಕ್ಕಾಗಿ ನಾವು ಇಂತಹ ಕರ್ತವ್ಯವನ್ನು ತೀವ್ರವಾಗಿ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಆದ್ದರಿಂದ ಮಾನ್ಯರೇ, ಈ ಕ್ಷೇತ್ರದ ಒಂದು ಉಳಿವಿಗಾಗಿ, ಸತ್ಯತೆಗಾಗಿ, ಸನಾತನ ಧರ್ಮದ ರಕ್ಷಣೆಗಾಗಿ ಈ ನಾವು ಯಾವುದೇ ತರಹದ ಒಂದು ಸತ್ಯಾಗ್ರಹಕ್ಕೆ ಅಥವಾ ನಮ್ಮ ಒಂದು ಆಶಾಕ್ಷಗಳಿಗೆ, ನಮ್ಮ ತತ್ವಗಳಿಗೆ ನಾವು ಹೋರಾಡಲು ಇವತ್ತು ಸಿದ್ಧವಿದ್ದೇವೆ. ಯಾಕಂದ್ರೆ ಇದು ಕೇವಲ ಷಡ್ಯಂತ್ರ. ಇದರಲ್ಲಿ ಯಾವುದೇ ಸತ್ಯತೆ ಇಲ್ಲ. ಯಾಕಂದ್ರೆ ಮನೆಗೆ ಇವರು ಸರ್ಕಾರದಲ್ಲಿ ಮೊರೆ ಹೋಗಿ ಸರ್ಕಾರ ರಾಜಕೀಯ SIT ತಂಡವನ್ನು ರಚಿಸಿದಾಗ ಕೋಟಿಗಟ್ಟಲೆ ಹಣವನ್ನು ವಹಿಸಿದಾಗ ಅಲ್ಲಿ ಸಿಕ್ಕಿದ್ದು ಏನು? ಎಷ್ಟೋ ತಿಂಗಳಿಂದ ಈ ಬುರುಡೆ ಅಧಿಕವನ್ನು ನಡೀತಾ ಇದೆ. ಶವಗಳು ಇದ್ದಾವೆ, ಅಲ್ಲಿದ್ದಾವೆ. ನಾನು ಏನಾಯ್ತು? ಒಂದು ಶವಗಳು ಇಲ್ಲ, ಏನಿಲ್ಲ. ಒಂದು 15-20 ಕುಟುಂಬ ಅಲ್ಲಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಏನು? ಇಂತಹ ಒಂದು ಪವಿತ್ರ ಕ್ಷೇತ್ರದಲ್ಲಿ ಈ ತರ ಒಂದು ಹೇಳಿಕೆ, ಈ ತರ ಒಂದು ಆಘಾತ ನಮಗೆ ನಮಗಂದ್ರೆ ನಮ್ಮ ಮನುಕುಲಕ್ಕೆ ಒಂದು ದೊಡ್ಡ ಆಘಾತವಾಗಿದೆ ಅಂತ ಹೇಳ್ಬೋದು. ಈ ವೇಳೆ ಶರತ್ ಬಾಂದೇಕರ್, ಅಶೋಕ್ ಸದಾಶಿವ ರಾಣೆ, ಚಂದ್ರಕಾಂತ್ ನಾಯ್ಕ್, ಮನೋಜ್ ನಾಯ್ಕ್, ಪ್ರಶಾಂತ್ ಪೆಡ್ನೇಕರ್, ಮಿತ್ರಾ ಸಿಂಗ್, ಸಂದೀಪ್ ಗೋಕರ್ಣಕರ್, ಪವನ್ ಉಪಸ್ಥಿತರಿದ್ದರು. ಒಂದು ಕಡೆ ಸಮುದ್ರದ ವಿಹಂಗಮಯ ನೋಟ, ಇನ್ನೊಂದು ಕಡೆ ಸ್ವಚ್ಛಂದ ಹಸಿರಿನಿಂದ ಕಂಗೊಳಿಸುವ ಪ್ರಕೃತಿ. ಇವೆರಡರ ನಡುವೆ ಶಿವಧ್ಯಾನ. ಇದು ಗೋಕರ್ಣ ಕುಡ್ಲೆ ಕಡಲ ತೀರದ ಮೇಲ್ಭಾಗದಲ್ಲಿರುವ ಉಮಾಮಹೇಶ್ವರ ದೇವಾಲಯದಲ್ಲಿ ಶ್ರಾವಣ ಸೋಮವಾರದಂದು ಕಂಡುಬಂದ ದೃಶ್ಯ. ಶ್ರಾವಣ ಮಾಸದ ಕೊನೆ ಸೋಮವಾರ ಕುಡ್ಲೆ ಕಡಲ ತೀರದ ಪಕ್ಕದ ಪರ್ವತದ ಮೇಲಿರುವ ಉಮಾಮಹೇಶ್ವರ ಮಂದಿರದಲ್ಲಿ ವಿಶೇಷ ಪೂಜೆಗಳು ನೆರವೇರಿತು. ಮುಂಜಾನೆಯಿಂದ ಈ ಭಾಗದಲ್ಲಿ ಭಕ್ತರು ಆಗಮಿಸಿ ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ ಸೇರಿದಂತೆ ವಿವಿಧ ಪೂಜೆಗಳನ್ನು ನೆರವೇರಿಸಿದ್ರು. ಸಾಕ್ಷಾತ್ ಪರಶಿವ ಪಾರ್ವತಿಯೊಂದಿಗೆ ಏಕಾಂತ ಕಳೆಯಲು ಈ ಸ್ಥಳಕ್ಕೆ ಬಂದಿದ್ದ ಎಂದು ಪುರಾಣದಲ್ಲಿ ಉಲ್ಲೇಖವಿದ್ದು, ಅರ್ಧನಾರೀಶ್ವರನಾಗಿ ಇಲ್ಲಿ ನೆಲೆಸಿದ್ದ ಎಂಬ ಪ್ರತೀತಿ. ಇಲ್ಲಿ ಶಿವರಾತ್ರಿ ಮತ್ತು ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತದೆ. ಈ ಭಾಗದ ಹಾಲಕ್ಕಿ ಸಮಾಜದವರು ಇಲ್ಲಿ ನಡೆದುಕೊಳ್ಳುತ್ತಾ ಬಂದಿದ್ದು, ಪೂಜೆ, ಭಜನೆ ಮತ್ತಿತರ ಸೇವೆ ನೆರವೇರಿಸುತ್ತಾ ಬಂದಿದ್ದು, ಅದರಂತೆ ಈ ವರ್ಷವೂ ನಡೆಯಿತು. ಉಳಿದ ಸಮಾಜದವರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನ, ಪೂಜೆ ನೆರವೇರಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಗೋಕರ್ಣ ಕ್ಷೇತ್ರಕ್ಕೆ ಶ್ರಾವಣ ಮಾಸದ ಕೊನೆ ಸೋಮವಾರ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ಮುಂಜಾನೆಯಿಂದ ಸ್ಥಳೀಯರು ಹಾಗೂ ಮಹಾರಾಷ್ಟ್ರದಿಂದ ಬಂದ ಜನರು ಮಹಾಬಲೇಶ್ವರ ಮಂದಿರಕ್ಕೆ ಭೇಟಿ ನೀಡಿ ಆತ್ಮಲಿಂಗದ ದರ್ಶನ ಪಡೆದರು. ಮುಂಜಾನೆಯಿಂದ ದೇವರ ದರ್ಶನಕ್ಕೆ ಸರದಿ ಸಾಲು ನೆರೆದಿತ್ತು. ಸಂಜೆ ವೇಳೆ ಭಕ್ತರ ಸಂಖ್ಯೆ ಕಡಿಮೆಯಾಗಿತ್ತು. ಇದರಂತೆ ಮಹಾಗಣಪತಿ ಹಾಗೂ ಇತರೆ ಪ್ರಮುಖ ದೇವಾಲಯದಲ್ಲಿ ಸಹ ಭಕ್ತರು ದೇವರ ದರ್ಶನ, ಪೂಜೆ ನೆರವೇರಿಸಿದ್ರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ, ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು,
ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.